ನಮಸ್ಕಾರ ಗೆಳೆಯರೆ, ಪ್ಲೇಸ್ ಕನ್ನಡಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ಕ್ರೀಡಾ ಅಭಿಮಾನಿಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳಬೇಕು. ಯಾಕಂದ್ರೆ ಅದರಲ್ಲೂ ಮಹಿಳೆಯರ ವಿಚಾರಕ್ಕೆ ಇದೊಂದು ಶುಭ ಸುದ್ದಿ ಅಂತಾನೆ ಹೇಳಬೇಕು. ಯಾಕಂದ್ರೆ ಕರ್ನಾಟಕ ರಾಜ್ಯ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ ಈಗ ಶುರುವಾಗಿದೆ. ಇದೇ ತಿಂಗಳು 15ನೇ ತಾರೀಕುವರೆಗೂ ಈ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಈ ಒಂದು ಆರಂಭ ಹೇಗಿತ್ತು, ಎಷ್ಟು ತಂಡಗಳು ಭಾಗವಹಿಸ್ತಾ ಇದೆ ಅಂತ ನೋಡೋಣ ಈ ಒಂದು ವಿಡಿಯೋದಲ್ಲಿ. ಹಾಗಾಗಿ ಈ ವಿಡಿಯೋನ ನೀವು ಸಂಪೂರ್ಣವಾಗಿ ನೋಡಿ. 3 ತಂಡಗಳ 11 ಗುಂಪುಗಳು. ಇದು ಕರ್ನಾಟಕ ಮಹಿಳಾ ಬಾಸ್ಕೆಟ್ಬಾಲ್ ಚಾಂಪಿಯನ್ಶಿಪ್ 7 ದಿನಗಳ ಕಾದಾಟ. ಕರ್ನಾಟಕ ಕ್ರೀಡಾ ಲೋಕದಲ್ಲಿ ಪ್ರತಿ ದಿನವೂ ಒಂದಲ್ಲ ಒಂದು ಟೂರ್ನಮೆಂಟ್ ನಡೆಯುತ್ತಲೇ ಇರುತ್ತೆ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣ ಈಗ ಮಹಿಳಾ ಬಾಸ್ಕೆಟ್ಬಾಲ್ ಆಟಗಾರ್ತಿಯರ ಹಬ್ಬರಕ್ಕೆ ಸಾಕ್ಷಿಯಾಗಿದೆ. 2ನೇ ರಾಜ್ಯ ಮಟ್ಟದ ಮಹಿಳಾ ಬಾಸ್ಕೆಟ್ಬಾಲ್ ಲೀಗ್ ಚಾಂಪಿಯನ್ಶಿಪ್ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಾಸ್ಕೆಟ್ಬಾಲ್ ಮೈದಾನದಲ್ಲಿ ನಡೆದ ಮೊದಲ ದಿನದ ಆಟಗಳಲ್ಲಿ ಮೌಂಟ್ಸ್ ಕ್ಲಬ್ ಮತ್ತು ಮೈಸೂರಿನ ಆಟಗಾರ್ತಿಯರು ಪಾರುಪತ್ಯ ಮೆರೆದಿದ್ದಾರೆ. ಫಸ್ಟ್ ಡೇ ಫಸ್ಟ್ ಶೋ ಅನ್ನೋ ರೀತಿ ಮೊದಲ ಹೈ ವೋಲ್ಟೇಜ್ ಪಂದ್ಯ ನಡೆದಿದ್ದು ಮೌಂಟ್ಸ್ ಕ್ಲಬ್ ಮತ್ತು MCSH ತಂಡಗಳ ನಡುವೆ. ಆರಂಭದಿಂದಲೇ ಆಕ್ರಮಣಕಾರಿ ಆಟಕ್ಕೆ ಮುಂದಾದ ಮೌಂಟ್ಸ್ ಕ್ಲಬ್ ಮೊದಲರ್ಧದಲ್ಲೇ 33-23 ಅಂಕಗಳ ಮುನ್ನಡೆ ಸಾಧಿಸಿತ್ತು. ಅಂತಿಮವಾಗಿ 75-46 ಅಂಕಗಳ ಅಂತರದಿಂದ ಮೌಂಟ್ಸ್ ಕ್ಲಬ್ ಭರ್ಜರಿ ಗೆಲುವು ದಾಖಲಿಸಿತು. ಈ ಜಯದ ರೂವಾರಿಗಳಾಗಿದ್ದು ಅನನ್ಯ ಮತ್ತು ಅವನಿ. ಒಳ್ಳೆ ಅವಕಾಶ ನಮ್ಮ ಸ್ಕಿಲ್ಸ್ನೆಲ್ಲ ಶೋಕೇಸ್ ಮಾಡೋಕ್ಕೆ ನಾವು ಪ್ರಾಕ್ಟೀಸ್ ಮಾಡಿರ್ತಾರೆ. ಮತ್ತು ಈಗ ಬೆಳಗ್ಗೆ ಇವಾಗ ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ಅನನ್ಯ ಬರೋಬ್ಬರಿ 22 ಅಂಕಗಳನ್ನ ಬಾಚಿಕೊಂಡ್ರೆ ಅವನಿ 12 ಅಂಕಗಳನ್ನ ಗಳಿಸಿ ಸಾಥ್ ನೀಡಿದ್ರು. MCHS ಪರ ಸಾನ್ವಿ 20 ಅಂಕ ಗಳಿಸಿ ಒಂಟಿ ಹೋರಾಟ ನಡೆಸಿದ್ರು ತಂಡವನ್ನ ಸೋಲಿನಿಂದ ಪಾರು ಮಾಡಲು ಸಾಧ್ಯವಾಗಲಿಲ್ಲ. ಸೊ ಹಾಗಾಗಿ ಇವಾಗ ಮುಂದೆ ನಮ್ಮ ಹೆಣ್ಮಕ್ಳಿಗೆ ಆಮೇಲೆ ಸೊ ಸೀರಿಯಸ್ ಆಗ್ಬೇಕಾದ್ರೆ ಎಷ್ಟೊಂದು ಜನ ಡಿಗ್ರಿ ಮಾಡಿಸ್ಬಿಡ್ತಾರೆ, ಅವರಿಗೆ ಕಾಲೇಜ್ ಮುಗಿದ್ಮೇಲೆ ಕೆಲಸ ಕೊಡ್ತಾರೆ. ಸೊ ಅವ್ರಿಗೇನೋ ಒಂದು ಆಪರ್ಚುನಿಟಿ. ಸೊ ನಾನು ಅನ್ಕೊಂಡಿದ್ದೀನಿ ಲೀಗ್ ಬಂದಿರೋದ್ರಿಂದ ಆಪರ್ಚುನಿಟಿ ಅವ್ರಿಗೆ ಸಿಗುತ್ತೆ, ಕಂಟಿನ್ಯೂ ಮಾಡ್ತಾರೆ. ಸೊ ಅವರ ಫೀಲ್ಡಲ್ಲಿ ಬಿಡಲ್ಲ. ಇನ್ನು ದಿನದ ಮತ್ತೊಂದು ಪಂದ್ಯದಲ್ಲಿ ಮೈಸೂರು ಜಿಲ್ಲೆ ಎ ತಂಡದ ಅಬ್ಬರ ಜೋರಾಗಿತ್ತು. ಬೆಂಗಳೂರು ಸ್ಪೋರ್ಟಿಂಗ್ ವಿರುದ್ಧ ನಡೆದ ಪಂದ್ಯದಲ್ಲಿ ಮೈಸೂರು ತಂಡ 88-20 ಅಂಕಗಳಿಂದ ಏಕಪಕ್ಷೀಯ ಜಯ ಸಾಧಿಸಿತ್ತು. ಮೈಸೂರಿನ ಹುಡುಗಿಯರ ವೇಗಕ್ಕೆ ಬೆಂಗಳೂರಿನ ತಂಡ ತತ್ತರಿಸಿ ಹೋಯಿತು. ರಕ್ಷಣಾತ್ಮಕ ಆಟದಲ್ಲಿ ಬೆಂಗಳೂರು ವಂಗಾರ್ಸ್ ತಂಡ ಎಲ್ಲರ ಗಮನ ಸೆಳೆಯಿತು. ಕೋಲಾರ ಜಿಲ್ಲಾ ತಂಡವನ್ನ ಕೇವಲ 12 ಅಂಕಗಳೊಂದಿಗೆ ಕಟ್ಟಿ ಹಾಕುವ ಮೂಲಕ ವಂಗಾರ್ಸ್ ತನ್ನ ಡಿಫೆನ್ಸ್ ಎಷ್ಟೊಂದು ಸ್ಟ್ರಾಂಗ್ ಇದೆ ಎಂಬುದನ್ನ ಸಾಬೀತುಪಡಿಸಿತು. ಬಾಸ್ಕೆಟ್ಬಾಲ್ ಗೇಮ್ ಬೆಳಿಬೇಕು ಅಂದ್ರೆ ಪ್ರತಿಯೊಬ್ಬರ ಪ್ರೋತ್ಸಾಹ ಸಪೋರ್ಟ್ ಇದ್ದೇ ಇರಬೇಕು. ಈಗಂತೂ ನಮ್ಮ ಕರ್ನಾಟಕದಲ್ಲಿ ವನಿತೆಯರ ಅಂದ್ರೆ ಮಹಿಳೆಯರ ಬಾಸ್ಕೆಟ್ಬಾಲ್ ಕೂಡ 2nd ಎಡಿಷನ್ ಗೆ ಕಾಲಿಟ್ಟಿರೋದು ನಿಜಕ್ಕೂ ಗ್ರೇಟ್ ಅಂತಾನೆ ಹೇಳ್ಬೇಕು. ಆದ್ರೆ ಇಷ್ಟಕ್ಕೆ ಮುಗಿಯೋದಿಲ್ಲ, ಸಾಕಷ್ಟು ಸಪೋರ್ಟ್ ಕೊಟ್ರೆ ಬಾಸ್ಕೆಟ್ಬಾಲ್ ಕೂಡ ಮತ್ತಷ್ಟು ಲೆವೆಲ್ಗೆ ಬೆಳೆದೇ ಬಿಡುತ್ತೆ. ಹಾಗಾಗಿ ನೀವು ಮಾಡ್ಬೇಕಾಗಿರೋದು ಕೇವಲ ಈ ಒಂದು ವಿಡಿಯೋನ ನೋಡೋದಷ್ಟೇ ಅಲ್ಲ, ಲೈಕ್ ಮಾಡಿ, ಅಷ್ಟೇ ಅಲ್ಲದೆ ಸಾಕಷ್ಟು ಜನಕ್ಕೆ ಶೇರ್ ಮಾಡಿ. ಇದರಿಂದ ಈ ಮತ್ತಷ್ಟು ಪ್ರತಿಭೆಗಳು ಹೊರ ಜಗತ್ತಿಗೆ ಕಂಡು ಬರ್ತಾರೆ. ಸೊ ಡಿಯರ್ ಫ್ರೆಂಡ್ಸ್, ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದು ಆಟದ ಪ್ರತಿಬಿಂಬ ಪ್ಲೇಸ್ ಕನ್ನಡ.